ಸಿಟಿ ಕಾಂಕ್ರೀಟ್ ಕಾಡಾಗಿ ಬೆಳೆದಿದೆ. ಉಳಿದಿರುವ ಅಲ್ಪ ಸ್ವಲ್ಪ ಪರಿಸರದಲ್ಲಿ ಸಿಟಿ ಜನ ಬದುಕು ಕಂಡುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿಗರ ಪಾಲಿನ ಆಕ್ಸಿಜನ್ ಪಾರ್ಕ್ ಎಂದೇ ಪ್ರಿಯವಾಗಿರುವಂತಹ ಕಬ್ಬನ್ ಪಾರ್ಕ್ ಪರಿಸರಕ್ಕೆ ಕೊಡಲಿ ಪೆಟ್ಟು ಕೊಡುವುದಕ್ಕೆ ಸರ್ಕಾರ ಮುಂದಾಗುವ ಭೀತಿ ಎದುರಾಗಿದೆ. ಕಬ್ಬನ್ ಪಾರ್ಕ್ ಕಾಂಕ್ರೀಟ್ ಸಿಟಿ ಬೆಂಗಳೂರಿನೊಳಗಿರೋ ಉಸಿರು. ಪಾರ್ಕ್ ಒಳಗೆ ಕಾಲಿಟ್ರೆ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು. ಸಿಟಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಂಡು ಒಳ ಬಂದ್ರೆ ಅದೇನೋ ಆನಂದ, ಮೈಂಡ್ ರಿಲ್ಯಾಕ್ಸ್. ಆದ್ರೆ ಇಂಥ ಕಬ್ಬನ್ ಪಾರ್ಕ್ಗೆ ಇದೀಗ ಕಂಟಕ ಎದುರಾಗಿದೆ. ಕಬ್ಬನ್ ಪಾರ್ಕ್ ಸೌಂದರ್ಯ ನಾಶಕ್ಕೆ ಸರ್ಕಾರ ಮುಂದಾಯ್ತಾ? ಇನ್ಮುಂದೆ ರಜಾ ದಿನಗಳಲ್ಲಿ ಕಬ್ಬನ್ ಪಾರ್ಕ್ಗೆ ವೆಹಿಕಲ್ಸ್ ಲಗ್ಗೆ. ಕಬ್ಬನ್ ಪಾರ್ಕ್ ಸಿಲಿಕಾನ್ ಸಿಟಿ ಬೆಂಗಳೂರಿಗರ ಉಸಿರು. 197 ಎಕರೆ ವಿಶಾಲವಾದ ಜಾಗದಲ್ಲಿ ಹರಡಿರೋ ಪಾರ್ಕ್ ಬೆಂಗಳೂರಿನ ಹೆಮ್ಮೆ. ಆದ್ರೆ ಇತ್ತೀಚೆಗೆ ಕಬ್ಬನ್ ಪಾರ್ಕ್ ಪರಿಸರಕ್ಕೆ ಕೊಡಲಿ ಪೆಟ್ಟು ಬೀಳುವ ಆತಂಕ ಎದುರಾಗಿದೆ. ಪರಿಸರ ಉಳಿಸೋ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ 10 ಹಲವು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಈ ಪೈಕಿ 2ನೇ ಹಾಗೂ 4ನೇ ಶನಿವಾರ, ಭಾನುವಾರ ಹಾಗೂ ಸರ್ಕಾರಿ ದಿನಗಳಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಿದೆ. ಹಲವು ವರ್ಷಗಳಿಂದ ರೂಪಿಸಿರೋ ಈ ನಿರ್ಧಾರ ಈಗ ಬದಲಾಗೋ ಸಾಧ್ಯತೆ ಹೆಚ್ಚಿದೆ. ಪಾರ್ಕ್ ಒಳಗೆ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಬಾರದು ಅಂತ ಟ್ರಾಫಿಕ್ ವಿಭಾಗ ಸರ್ಕಾರದ ಮೇಲೆ ಒತ್ತಡ ಹೇರಿದೆ. ಮಂಡೇ ಟು ಸ್ಯಾಟರ್ಡೇನೂ ಆಗ್ತಾ ಇದೆ. ನೀವು ಕಬ್ಬನ್ ಪಾರ್ಕ್ UB ಸಿಟಿಯಿಂದ ನೀವು KSA ಸ್ಟೇಡಿಯಂ ಹೋಗೋಷ್ಟೊಳಗೆ ನಿಮ್ಗೊಂದು 20-25 ನಿಮಿಷ ಆಗುತ್ತೆ ಕೆಲವು ಟೈಮ್. ಅಲ್ಲಿ ಆ್ಯಂಬುಲೆನ್ಸು ಬಂದಾಗ ಸಿಕ್ಕಾಕೊಳ್ಳುತ್ತೆ. ಸೊ 0 hour ಒಳಗೂ ಜನ ಹೋಗ್ಬಿಡ್ತಾರೆ, ಅಷ್ಟು ಮಟ್ಟಕ್ಕೆ ಟ್ರಾಫಿಕ್ ಆಗುತ್ತೆ. ಸೊ ಬೇರೆ ನೀವು ಸಂಡೇ ಓಪನ್ ಮಾಡಿಬಿಟ್ರೆ ಏನು ಈಸ್ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ. ಶನಿವಾರ ಭಾನುವಾರ ಸರ್ಕಾರಿ ರಜೆಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ನಿಷೇಧಿಸಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಬೆಂಗಳೂರು ದಕ್ಷಿಣ ಹಾಗೂ ಉತ್ತರ ಭಾಗದ ಚೈನ್ ಟ್ರಾಫಿಕ್ ಜಾಮ್ ಆಗ್ತಿದೆ. ಈ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಸಂಚಾರಿ ಇಲಾಖೆ ಸರ್ಕಾರವನ್ನ ಒತ್ತಾಯಿಸಿದೆ. ಆದ್ರೆ ಇದಕ್ಕೆ ಪರಿಸರ ಪ್ರೇಮಿಗಳು, ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವವರು ವಿರೋಧಿಸಿದ್ದಾರೆ. ಮಂಡೇ ಟು ಸ್ಯಾಟರ್ಡೇ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಸಂಡೇ ಓಪನ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಬರುತ್ತೋ ಅರ್ಥ ಆಗಲ್ಲ. ಸೊ ನಾವು ಜನಪರವಾಗಿ ಹೇಳೋದಂದ್ರೆ ದಯವಿಟ್ಟು ಒಂದು ದಿವಸ ಬಿಟ್ಬಿಡಿ. ಎಲ್ಲ ವೆಹಿಕಲ್ಗೋಸ್ಕರ ಇದ್ರೆ ಜನಕ್ಕೂ ನಾವು ಹೇಳೋದಷ್ಟೇ, ದಯವಿಟ್ಟು ನೀವು ಡಿಸಿಪ್ಲಿನ್ ಆಗಿ ಓಡಿಸಿ ಗಾಡಿನ. ಕಬ್ಬನ್ ಪಾರ್ಕ್ ಅನ್ನು ನೀವು ದಯವಿಟ್ಟು ನಾಶ ಮಾಡಬೇಡಿ. ನಮ್ಮ ರೆಕ್ರಿಯೇಷನ್ ಭಾನುವಾರ ಒಂದು ದಿವಸ ಬರ್ತೀವಿ, ಅದನ್ನು ಸ್ಟಾಪ್ ಮಾಡಬೇಡಿ. ನಮ್ಗೆ ಉಸಿರಾಡೋಕ್ಕೆ ಸ್ವಲ್ಪ ಆಕ್ಸಿಜನ್ ಕೊಡಿ ಅಂತ ಕೇಳ್ಕೊತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. 2015ರಲ್ಲಿಯೇ ಕಬ್ಬನ್ ಪಾರ್ಕ್ ಉಳಿವಿಗೆ, ವಾಯು ಹಾಗೂ ಶಬ್ದ ಮಾಲಿನ್ಯ ತಡೆಗೆ ವಾಹನಗಳ ನಿಷೇಧ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಆದ್ರೀಗ ಟ್ರಾಫಿಕ್ ಕಂಟ್ರೋಲ್ಗೆ ಕಬ್ಬನ್ ಪಾರ್ಕ್ಗೆ ಬರೆ ಎಳೆಯೋ ಪ್ಲಾನ್ಗೆ ಸರ್ಕಾರ ಮುಂದಾಗುತ್ತಾ? ತೋಟಗಾರಿಕೆ ಇಲಾಖೆಯ ತೀರ್ಮಾನ ವಿರೋಧಿಸುತ್ತಾ ಅಥವಾ ಪೊಲೀಸರ ಮನವಿ ಪುರಸ್ಕರಿಸುತ್ತಾ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಕಾಂಕ್ರೀಟ್ ಕಾಡಾಗಿ ಬೆಳೆದಿದೆ. ಉಳಿದಿರುವ ಅಲ್ಪ ಸ್ವಲ್ಪ ಪರಿಸರದಲ್ಲಿ ಸಿಟಿ ಜನ ಬದುಕು ಕಂಡುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿಗರ ಪಾಲಿನ ಆಕ್ಸಿಜನ್ ಪಾರ್ಕ್ ಎಂದೇ ಪ್ರಿಯವಾಗಿರುವಂತಹ ಕಬ್ಬನ್ ಪಾರ್ಕ್ ಪರಿಸರಕ್ಕೆ ಕೊಡಲಿ ಪೆಟ್ಟು ಕೊಡುವುದಕ್ಕೆ ಸರ್ಕಾರ ಮುಂದಾಗುವ ಭೀತಿ ಎದುರಾಗಿದೆ. ಕಬ್ಬನ್ ಪಾರ್ಕ್ ಕಾಂಕ್ರೀಟ್ ಸಿಟಿ ಬೆಂಗಳೂರಿನೊಳಗಿರೋ ಉಸಿರು. ಪಾರ್ಕ್ ಒಳಗೆ ಕಾಲಿಟ್ರೆ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು. ಸಿಟಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಂಡು ಒಳ ಬಂದ್ರೆ ಅದೇನೋ ಆನಂದ, ಮೈಂಡ್ ರಿಲ್ಯಾಕ್ಸ್. ಆದ್ರೆ ಇಂಥ ಕಬ್ಬನ್ ಪಾರ್ಕ್ಗೆ ಇದೀಗ ಕಂಟಕ ಎದುರಾಗಿದೆ. ಕಬ್ಬನ್ ಪಾರ್ಕ್ ಸೌಂದರ್ಯ ನಾಶಕ್ಕೆ ಸರ್ಕಾರ ಮುಂದಾಯ್ತಾ? ಇನ್ಮುಂದೆ ರಜಾ ದಿನಗಳಲ್ಲಿ ಕಬ್ಬನ್ ಪಾರ್ಕ್ಗೆ ವೆಹಿಕಲ್ಸ್ ಲಗ್ಗೆ. ಕಬ್ಬನ್ ಪಾರ್ಕ್ ಸಿಲಿಕಾನ್ ಸಿಟಿ ಬೆಂಗಳೂರಿಗರ ಉಸಿರು. 197 ಎಕರೆ ವಿಶಾಲವಾದ ಜಾಗದಲ್ಲಿ ಹರಡಿರೋ ಪಾರ್ಕ್ ಬೆಂಗಳೂರಿನ ಹೆಮ್ಮೆ. ಆದ್ರೆ ಇತ್ತೀಚೆಗೆ ಕಬ್ಬನ್ ಪಾರ್ಕ್ ಪರಿಸರಕ್ಕೆ ಕೊಡಲಿ ಪೆಟ್ಟು ಬೀಳುವ ಆತಂಕ ಎದುರಾಗಿದೆ. ಪರಿಸರ ಉಳಿಸೋ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ 10 ಹಲವು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಈ ಪೈಕಿ 2ನೇ ಹಾಗೂ 4ನೇ ಶನಿವಾರ, ಭಾನುವಾರ ಹಾಗೂ ಸರ್ಕಾರಿ ದಿನಗಳಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಿದೆ. ಹಲವು ವರ್ಷಗಳಿಂದ ರೂಪಿಸಿರೋ ಈ ನಿರ್ಧಾರ ಈಗ ಬದಲಾಗೋ ಸಾಧ್ಯತೆ ಹೆಚ್ಚಿದೆ. ಪಾರ್ಕ್ ಒಳಗೆ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಬಾರದು ಅಂತ ಟ್ರಾಫಿಕ್ ವಿಭಾಗ ಸರ್ಕಾರದ ಮೇಲೆ ಒತ್ತಡ ಹೇರಿದೆ. ಮಂಡೇ ಟು ಸ್ಯಾಟರ್ಡೇನೂ ಆಗ್ತಾ ಇದೆ. ನೀವು ಕಬ್ಬನ್ ಪಾರ್ಕ್ UB ಸಿಟಿಯಿಂದ ನೀವು KSA ಸ್ಟೇಡಿಯಂ ಹೋಗೋಷ್ಟೊಳಗೆ ನಿಮ್ಗೊಂದು 20-25 ನಿಮಿಷ ಆಗುತ್ತೆ ಕೆಲವು ಟೈಮ್.
ಅಲ್ಲಿ ಆ್ಯಂಬುಲೆನ್ಸು ಬಂದಾಗ ಸಿಕ್ಕಾಕೊಳ್ಳುತ್ತೆ. ಸೊ 0 hour ಒಳಗೂ ಜನ ಹೋಗ್ಬಿಡ್ತಾರೆ, ಅಷ್ಟು ಮಟ್ಟಕ್ಕೆ ಟ್ರಾಫಿಕ್ ಆಗುತ್ತೆ. ಸೊ ಬೇರೆ ನೀವು ಸಂಡೇ ಓಪನ್ ಮಾಡಿಬಿಟ್ರೆ ಏನು ಈಸ್ ಆಗುತ್ತೆ ಅಂದ್ರೆ ಅರ್ಥ ಆಗ್ತಿಲ್ಲ. ಶನಿವಾರ ಭಾನುವಾರ ಸರ್ಕಾರಿ ರಜೆಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ನಿಷೇಧಿಸಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಬೆಂಗಳೂರು ದಕ್ಷಿಣ ಹಾಗೂ ಉತ್ತರ ಭಾಗದ ಚೈನ್ ಟ್ರಾಫಿಕ್ ಜಾಮ್ ಆಗ್ತಿದೆ. ಈ ನಿರ್ಧಾರವನ್ನ ಕೈಬಿಡಬೇಕು ಅಂತ ಸಂಚಾರಿ ಇಲಾಖೆ ಸರ್ಕಾರವನ್ನ ಒತ್ತಾಯಿಸಿದೆ. ಆದ್ರೆ ಇದಕ್ಕೆ ಪರಿಸರ ಪ್ರೇಮಿಗಳು ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವವರು ವಿರೋಧಿಸಿದ್ದಾರೆ. ಮಂಡೇ ಟು ಸ್ಯಾಟರ್ಡೇ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಸಂಡೇ ಓಪನ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಬರುತ್ತೋ ಅರ್ಥ ಆಗಲ್ಲ. ಸೊ ನಾವು ಜನಪರವಾಗಿ ಹೇಳೋದಂದ್ರೆ ದಯವಿಟ್ಟು ಒಂದು ದಿವಸ ಬಿಟ್ಬಿಡಿ. ಎಲ್ಲ ವೆಹಿಕಲ್ಗೋಸ್ಕರ ಇದ್ದರೆ ಜನಕ್ಕೂ ನಾವು ಹೇಳೋದಷ್ಟೇ, ದಯವಿಟ್ಟು ನೀವು ಡಿಸಿಪ್ಲಿನ್ ಆಗಿ ಓಡಿಸಿ ಗಾಡಿನ. ಕಬ್ಬನ್ ಪಾರ್ಕನ್ನು ನೀವು ದಯವಿಟ್ಟು ನಾಶ ಮಾಡಬೇಡಿ. ನಮ್ಮ ರೆಕ್ರಿಯೇಷನ್ ಭಾನುವಾರ ಒಂದು ದಿವಸ ಬರ್ತೀವಿ, ಅದನ್ನು ಸ್ಟಾಪ್ ಮಾಡಬೇಡಿ. ನಮ್ಗೆ ಉಸಿರಾಡೋಕ್ಕೆ ಸ್ವಲ್ಪ ಆಕ್ಸಿಜನ್ ಕೊಡಿ ಅಂತ ಕೇಳ್ಕೊತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. 2015ರಲ್ಲಿಯೇ ಕಬ್ಬನ್ ಪಾರ್ಕ್ ಉಳಿವಿಗೆ ವಾಯು ಹಾಗೂ ಶಬ್ದ ಮಾಲಿನ್ಯ ತಡೆಗೆ ವಾಹನಗಳ ನಿಷೇಧ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಆದ್ರೀಗ ಟ್ರಾಫಿಕ್ ಕಂಟ್ರೋಲ್ಗೆ ಕಬ್ಬನ್ ಪಾರ್ಕ್ಗೆ ಬರೆ ಎಳೆಯೋ ಪ್ಲಾನ್ಗೆ ಸರ್ಕಾರ ಮುಂದಾಗುತ್ತಾ, ತೋಟಗಾರಿಕೆ ಇಲಾಖೆಯ ತೀರ್ಮಾನ ವಿರೋಧಿಸುತ್ತಾ ಅಥವಾ ಪೊಲೀಸರ ಮನವಿ ಪುರಸ್ಕರಿಸುತ್ತಾ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.